ನಮಸ್ಕಾರ. ಕರ್ನಾಟಕ ಸರ್ಕಾರದ ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಅಂದರೆ ಕಾಮ್ಸ್ ಇದನ್ನ ಆಂಡ್ರಾಯ್ಡ್ ಅಪ್ಲಿಕೇಶನ್ ನಲ್ಲಿ ನಾವು ಯಶಸ್ವಿಯಾಗಿ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ನಾವು ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಬೇಕು. ನಿಮ್ಮ ಮೊಬೈಲ್ ನಲ್ಲಿರುವಂತ ಗೂಗಲ್ ಪ್ಲೇ ಸ್ಟೋರ್ ನ ತೆಗಿರಿ, ಇದನ್ನ ಓಪನ್ ಮಾಡಿ. ನಂತರ ಇಲ್ಲಿ ಮೇಲ್ಭಾಗದಲ್ಲಿರುವಂತ ಈ ಸರ್ಚ್ ಬಟನ್ ನಲ್ಲಿ ಕಾಮ್ಸ್ ಅಂತ ಹೇಳಿ KAAMS ಅಂತ ಹೇಳಿ ಟೈಪ್ ಮಾಡಿ. ಅಪ್ಲಿಕೇಶನ್ ಇದರಲ್ಲಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಅಪ್ಲಿಕೇಶನ್ ಕಾಣುತ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕಲ್ಲ, ಇದಕ್ಕೆ ಅಂದ್ರೆ ಡೌನ್ಲೋಡ್ ಮಾಡಲು ಇದ್ರ ಮೇಲೆ ಇನ್ಸ್ಟಾಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮ್ಮ ಮೊಬೈಲ್ ನಲ್ಲಿರುವಂತ ಒಂದು ಐಕಾನ್ ಕಾಣಿಸ್ತಾ, ಇದರಲ್ಲಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ನಂತರ ಕಾಮ್ಸ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ 4ನೇದು ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅಪ್ಲಿಕೇಶನ್ ಸ್ಥಳ ಅನುಮತಿಯನ್ನು ಕೇಳುತ್ತದೆ. ನಂತರ ಚಿತ್ರಗಳನ್ನು ಆಪ್ ಏನ್ ಮಾಡುತ್ತೆ, ಚಿತ್ರಗಳನ್ನು ತೆಗೆಯಲು ಮತ್ತು ವಿಡಿಯೋ ರೆಕಾರ್ಡ್ ಮಾಡಲು ನಮಗೆ ಅನುಮತಿ ಕೇಳುತ್ತೆ. ಅದಕ್ಕಾಗಿ ಎರಡೂ ಹಂತದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ವೈಲ್ ಯೂಸಿಂಗ್ ದ ಆಪ್ ಅನ್ನೋದಕ್ಕೆ ಅನುಮತಿಯನ್ನು ಕೊಡಬೇಕು. ನಂತರ ಈ ಹಂತಗಳನ್ನು ಗಮನಿಸಿ. ಅಪ್ಲಿಕೇಶನ್ ಪ್ರಾರಂಭವಾದ ನಂತರ ಮೊಬೈಲ್ನ ಪರದೆ ಮೇಲೆ ಇಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಹೇಳಿ ಕಾಣ್ತಾ ಇದೆ. ಈ ಎರಡೂ ಆಯ್ಕೆಗಳು ಕಾಣ್ತಾವಲ್ಲ. ನಂತರ ನಾವು ಲ್ಯಾಂಗ್ವೇಜ್ ಅನ್ನು ಏನಾದರೂ ಭಾಷೆಯನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಂದ್ರೆ ಟು ಚೇಂಜ್ ಲ್ಯಾಂಗ್ವೇಜ್ ಕ್ಲಿಕ್ ಹಿಯರ್ ಅಂತ ಹೇಳಿದೆ. ಕನ್ನಡದಲ್ಲಿ ಮಾಡಬೇಕು ಅಂದ್ರೆ ಕ್ಲಿಕ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಕನ್ನಡದಲ್ಲಿ ಬದಲಾವಣೆ ಆಗುತ್ತೆ. ನಂತರ ಈಗ ನೋಂದಣಿ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಬೇಕು ಅಂತಂದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಹೇಳಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ನಮ್ಮ ಬಳಕೆದಾರರ ಮೊಬೈಲ್ ಸಂಖ್ಯೆಯನ್ನು ಇದರಲ್ಲಿ ನಮೂದಿಸಬೇಕು. ನಂತರ ಗೆಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆಗ OTP ಸೆಂಡ್ ಸಕ್ಸಸ್ಫುಲಿ ಅಂತ ಹೇಳಿ ನಮಗೆ ಸಂದೇಶ ಬರುತ್ತೆ, ಪಾಪ್ಅಪ್ ಸಂದೇಶ ಕಾಣಿಸಿಕೊಳ್ಳುತ್ತೆ. ಆಗ ಇಲ್ಲಿ ಬಂದಿರುವಂತ ನಮ್ಮ ನೋಂದಣಿ ಮಾಡ್ಕೊಂಡಿರುವಂತ ಮೊಬೈಲ್ ಸಂಖ್ಯೆಗೆ ಬಂದಿರುವಂತ OTP ಯನ್ನು ಇಲ್ಲಿ ನಮೂದಿಸಿ ಸಬ್ಮಿಟ್ OTP ಅಂತ ಹೇಳಿ ಇದೆ, ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆಗ OTP ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಇದೆ, ಓಕೆ ಅಂತ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ KYC ಪರದೆಗೆ ಹೋಗ್ಬೇಕಲ್ಲ. ಈಗ KYC ಪರದೆಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಅನ್ನುವಂತ ಬಟನ್ ಕ್ಲಿಕ್ ಮಾಡ್ಕೊಳ್ತೀವಿ. ಈಗ ಇಲ್ಲಿ KYC ಪ್ರಕ್ರಿಯೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಇಲ್ಲಿ ಕೆಲವು ಹಂತಗಳನ್ನು ಅನುಸರಿಸಬೇಕು. KYC ನಾವು ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂತಹ ಒಂದು ಪರದೆ ನಮಗೆ ಕಾಣುತ್ತೆ. ಇಲ್ಲಿ ವಿಭಾಗ ಮತ್ತು ಉದ್ದೇಶ ಕ್ಷೇತ್ರಗಳು ಏನಾದವ ನೋಡಿ, ಡಿಪಾರ್ಟ್ಮೆಂಟ್ ಅಂಡ್ ಪರ್ಪೋಸ್ ಅಂತ ಹೇಳಿದೆಯಲ್ಲ, ಇವು ಸ್ವಯಂ ಚಾಲಿತವಾಗಿ ಆಟೋಮೆಟಿಕ್ ಆಗಿ ಭರ್ತಿ ಆಗ್ತವೆ. ಅವುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಆಗೋದಿಲ್ಲ. ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಇಲ್ಲಿ ಕಾಣ್ತಾ ಇದೆಯಲ್ಲ, ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಂತರ ಇದಕ್ಕೆ ಸಹಮತಿಯನ್ನು ಕೊಡಬೇಕಾಗತ್ತೆ ನಾವು. ಅದಕ್ಕೆ ಟಿಕ್ ಮಾರ್ಕ್ ಇದೆಯಲ್ಲ, ಇದರಲ್ಲಿ ಚೆಕ್ ಬಾಕ್ಸ್ ನಲ್ಲಿ ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಸಹಮತಿ ಸಂದೇಶ ನಾವು ಒಂದು ವೇಳೆ ಆಡಿಯೋನಲ್ಲಿ ಕೇಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಆಡಿಯೋದಲ್ಲಿಯೂ ಸಹ ಕ್ಲಿಕ್ ಮಾಡಿ ಆಡಿಯೋ ಸಂದೇಶವನ್ನು ಸಹ ಸಹಮತಿ ಸಂದೇಶವನ್ನು ಸಹ ಪ್ಲೇ ಮಾಡಿ ಕೇಳ್ಕೊಳ್ಳಿ. ಈಗ OTP ಯನ್ನು ಆಯ್ಕೆ ಮಾಡ್ಕೊಳ್ತೀವಿ. ಇದರಲ್ಲಿ OTP ನ ಆಯ್ಕೆ ಮಾಡಿಕೊಂಡು ನಂತರ ಜನರೇಟ್ OTP ಅಂತ ಹೇಳಿ ಇದೆ ನೋಡಿ, OTP ಪಡೆಯಿರಿ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಜನರೇಟ್ OTP ಮೇಲೆ OTP ನಮ್ಮ ಮೊಬೈಲ್ಗೆ ಬಂದಿರುತ್ತಲ್ಲ, OTP ಯಶಸ್ವಿಯಾಗಿ ಕಳುಹಿಸಲಾಗಿದೆ ಅಂದ್ರೆ OTP ಸೆಂಡ್ ಸಕ್ಸಸ್ಫುಲಿ ಅಂತ ಹೇಳಿ ಒಂದು ದೃಢೀಕರಣ ಸಂದೇಶ ನಮಗೆ ತೋರಿಸಿಕೊಡುತ್ತೆ. ನಂತರ ಏನ್ ಮಾಡಬೇಕು ಅಂತಂದ್ರೆ ಬಂದಿರುವಂತ OTP ಯನ್ನು ಸ್ವೀಕರಿಸಲಾದಂತ OTP ಯನ್ನು ನಮೂದಿಸಬೇಕು. ಇಲ್ಲಿನ OTP ಯನ್ನು ಎಂಟರ್ ಮಾಡಬೇಕು. ನಂತರ ಸಬ್ಮಿಟ್ ಬಟನ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀವಿ. ಸಬ್ಮಿಟ್ ಬಟನ್ ಮಾಡಿದ ನಂತರ ಕ್ಲಿಕ್ ಮಾಡಿದ ನಂತರ KYC ಸಕ್ಸಸ್ಫುಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅನ್ನುವಂತ ಒಂದು ಸಂದೇಶ ಬರುತ್ತೆ. ಇದರಲ್ಲಿ ಓಕೆ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ಮುಖ ಗುರುತಿಸುವಂತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದರಲ್ಲಿ ಮುಖ ಗುರುತಿಸುವಂತ ಪ್ರಕ್ರಿಯೆಯಲ್ಲಿ ಫಸ್ಟ್ ಇಲ್ಲಿ KGID ಅಂದ್ರೆ ನಿಮ್ಮ KGID ಸರ್ಕಾರಿ ನೌಕರರ ಐಡಿಯನ್ನು ನಮೂದಿಸಿದ ನಂತರ ಇಲ್ಲಿ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು.
ಒಂದು ವೇಳೆ ನೀವು ಹೊರಗುತ್ತಿಗೆ ನೌಕರರಾಗಿದ್ದಲ್ಲಿ ಒಂದು ಅನುಮತಿ ಸಂದೇಶ ಬರತ್ತಿದ್ರಲ್ಲಿ ಅಲ್ಲಿ ಐ ಅಗ್ರಿ ಅನ್ನುವಂತ ಈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನ ನಾವು ಕಂಟಿನ್ಯೂ ಮುಂದುವರಿಬೇಕಾಗತ್ತೆ. ನಂತರ ನಿಮ್ಮ ಹೆಸರು ಇಲ್ಲಿ ಡಿಸ್ಪ್ಲೇ ಆಗತ್ತೆ ನೋಡಿ. ನಿಮ್ಮ ಹೆಸರು, ಹುದ್ದೆ, ಇಲಾಖಾ ಮಾಹಿತಿಗಳು ಸ್ವಯಂಚಾಲಿತವಾಗಿ ಪ್ರದರ್ಶನ ಆಗತ್ತೆ ಇದ್ರಲ್ಲಿ. ಇದನ್ನ ನಾವು ನೆಕ್ಸ್ಟ್ ಮುಂದುವರಿಬೇಕು ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಮುಖ ಮತ್ತು ಸ್ಥಳ ಗುರುತಿಸಕ್ಕಾಗಿ ಮಾರ್ಗಸೂಚಿಗಳದಾವ, ಇನ್ಸ್ಟ್ರಕ್ಷನ್ ಅದಾವ. ಈ ಇನ್ಸ್ಟ್ರಕ್ಷನ್‌ಗಳನ್ನ ಅನುಸರಿಸಿ ನಾವು ಕ್ಯಾಪ್ಚರ್ ಫೇಸ್ ಅಂತ ಹೇಳಿದೆ. ಮುಂದುವರಿಯಲು ನಾವು ಏನ್ ಮಾಡಬೇಕು? ಕ್ಯಾಪ್ಚರ್ ಫೇಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಬಳಕೆದಾರರ ಭಾವಚಿತ್ರವನ್ನು ಸೆರೆಹಿಡಿದ ನಂತರ ಧನ್ಯವಾದಗಳು ಅನ್ನುವಂತ ಒಂದು ಸಂದೇಶ ಬರುತ್ತೆ. ನಿಮ್ಮ ಭಾವಚಿತ್ರವನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ ಎಂಬ ಸಂದೇಶ ತೋರಿಸಿಕೊಡುತ್ತೆ. ಸೆರೆ ಹಿಡಿಯಲಾದಂತ ಭಾವಚಿತ್ರ ಅಕ್ಷಾಂಶ ಮತ್ತು ರೇಖಾಂಶದ ವಿವರಗಳನ್ನು ಒಳಗೊಂಡಿರುತ್ತದೆ. ಅದನ್ನ ಗಮನಿಸಬೇಕು. ಇಲ್ಲಿ ಸೆರೆ ಹಿಡಿದಂತ ಕ್ಯಾಪ್ಚರ್ ಮಾಡಿಕೊಂಡಿರುವಂತ ಭಾವಚಿತ್ರವು ಸ್ಪಷ್ಟವಾಗಿಲ್ಲದಿದ್ದರೆ ನಾವು ರೀಟೇಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೀಟೇಕ್ ಬಟನ್ ಕಾಣ್ತಾ ಇದೆಯಲ್ಲ, ರೀಟೇಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತ ಹೊಸದಾಗಿ ಏನಂತಂದ್ರೆ ಮುಖಚರ್ಯೆಯನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ಇಲ್ಲದಿದ್ದಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ. ಇಲ್ಲಿ ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ. ಮುಖ ಹೊಂದಾಣಿಕೆ ಪ್ರಕ್ರಿಯೆ ಯಶಸ್ವಿಯಾಗಿದ್ದಲ್ಲಿ ಮುಖ ಹೊಂದಾಣಿಕೆ ಯಶಸ್ವಿಯಾಗಿದೆ, ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಎಂಬ ಸಂದೇಶ ತೋರಿಸಿಕೊಡುತ್ತೆ. ನಂತರ ನಾವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್, ಪ್ಲೀಸ್ ಲಾಗಿನ್ ಅನ್ನುವಂತ ಸಂದೇಶ ಇದರಲ್ಲಿ ಕಾಣುತ್ತೆ ನೋಡಿ. ನೋಂದಣಿ ಪ್ರಕ್ರಿಯೆ ಇಲ್ಲಿ ಪೂರ್ಣಗೊಂಡಿದೆ, ದಯವಿಟ್ಟು ಲಾಗಿನ್ ಮಾಡಿರಿ ಎಂಬ ಸಂದೇಶ ಪ್ರದರ್ಶನ ಆಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ನಾವು ಹಾಜರಾತಿಯನ್ನು ಹಾಕಬೇಕಾಗತ್ತಾ, ಹಾಜರಾತಿಯನ್ನು ಎಂಟ್ರಿ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.